ಭಾರಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಈಗ ದೇಶದಲ್ಲಿ ಭಾರತದ ಮೇಲೆ ಪಾಕ್ 100 ಕ್ಷಿಪಣಿ ದಾಳಿಯನ್ನ ಮಾಡಿದ್ದಿತ್ತು. 100 ಕ್ಷಿಪಣಿಯನ್ನ ರಾಜಸ್ಥಾನ್ ಒಂದರಲ್ಲೇನೆ 70 ಕ್ಷಿಪಣಿಯ ದಾಳಿ ಆಗಿದೆ. ರಾಜಸ್ಥಾನ್ ಒಂದರಲ್ಲೇನೆ 56 ಡ್ರೋನ್ಗಳಿಂದ ಪಾಕ್ ದಾಳಿಯನ್ನ ಮಾಡಿತ್ತು. 56 ಡ್ರೋನ್ಗಳಿಂದ 70 ಕ್ಷಿಪಣಿಗಳು, 100 ಕ್ಷಿಪಣಿಗಳ ಮೂಲಕವಾಗಿ ಅದು ರಾಜಸ್ಥಾನದಲ್ಲೇನೆ 70 ಎಲ್ಲವನ್ನ ಕೂಡ ಭಾರತ ಹೊಡೆದುರುಳಿಸಿದೆ. ಪಾಕ್ನ 3 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿರೋದು. ಒಂದು F-16, ಇನ್ನೊಂದು JF-17, ಒಂದು ಅಮೆರಿಕದ್ದು, ಇನ್ನೆರಡು ಚೈನಾದ್ದು. ಅವೆರಡನ್ನು ಕೂಡ ಹೊಡೆದು ಹಾಕಿದ್ದಾರೆ. ಅಮೆರಿಕದ್ದು ಹೊಡೆದು ಹಾಕಿದ್ದಾರೆ F-16 ಅನ್ನ. 56 ಡ್ರೋನ್ಗಳನ್ನ, 100 ಕ್ಷಿಪಣಿಗಳನ್ನ, ಎಂತಹ ಸಾಮರ್ಥ್ಯ ಭಾರತಕ್ಕಿದೆ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ಒಂದು 10 ಹೊಡೆದಾಗ ಹೊಡೆದು ಬಿಡ್ಬೋದು ಇವರು, 100 ಹಾಕಿದಾಗ ಹೊಡೆಯಕ್ಕಾಗುತ್ತಾ ಇಲ್ವಾ ಅನ್ನೋ ರೀತಿಯಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡೋ ರೀತಿಯಲ್ಲಿ ಆಗಿದೆ ಈಗ. ಇದನ್ನೇ ಇಷ್ಟೇ ಮಿಸೈಲ್ಸ್ಗಳನ್ನು ನಾವು ರಿವರ್ಸ್ ಏನಾದರೂ ಪಾಕಿಸ್ತಾನದ ಮೇಲೆ ಇಟ್ಬಿಟ್ರೆ ಭೂಪಟದಲ್ಲಿ ಪಾಕಿಸ್ತಾನವೇ ಇರೋದಿಲ್ಲ, ಭೂಪಟದಲ್ಲೇ ಇರೋದಿಲ್ಲ ಪಾಕಿಸ್ತಾನ. ಅಂಥ ಮಿಸೈಲ್ಸ್ಗಳು ನಮ್ಮ ಹತ್ರನೂ ಇದ್ದೇವೆ. ಆಟ ಆಡ್ತಾ ಇದ್ದಾರೆ ಪಾಕಿಸ್ತಾನದವರು. 100 ಮಿಸೈಲ್ಸ್ಗಳನ್ನು, 56 ಡ್ರೋನ್ಗಳನ್ನು ಬಿಟ್ಟಿದಾರಲ್ಲ, ರಿವರ್ಸ್ ಇಷ್ಟೇ ಬಿಡ್ತಿದ್ರೆ ಡಬಲ್ ಬಿಡೋಣ. ಬೇಕಿದ್ರೆ ಬಲೂಚಿಸ್ತಾನ ಬೇಡ, ಅವ್ರು ಹೆಂಗಾದ್ರೂ ಅವ್ರಿಗೆ ಸಪರೇಟ್ ಬೇಕು ಅಂತಿದ್ದಾರೆ, ಅವ್ರು ಬಿಟ್ಬಿಡೋಣ. ಐವತ್ತಾರು ಡ್ರೋನ್, 100 ಕ್ಷಿಪಣಿಗಳನ್ನ ಸಂಪೂರ್ಣವಾಗಿ ಹೊಡೆದುರುಳಿಸಿದೆ. ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾಗಿ ಹಾನಿಯಾಗಿರುವಂತಹ ವರದಿಗಳು ಸದ್ಯಕ್ಕೆ ಬಂದಿಲ್ಲ ಭಾರತದಲ್ಲಿ. ಪಾಕಿಸ್ತಾನ ಹಾನಿ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಆ ನಿಟ್ಟಿನಲ್ಲೇನೆ F-16 ಜೊತೆಗೆ JF-17 ಈ ಯುದ್ಧ ವಿಮಾನಗಳನ್ನ ಮೂಲಕವಾಗಿ ಒಳಗಡೆಗೆ ಎಂಟ್ರಿ ಕೊಟ್ಟಿತ್ತು. ಆ 3 ಯುದ್ಧ ವಿಮಾನಗಳನ್ನ ಕೂಡ ಭಾರತ ಹೊಡೆದುರುಳಿಸಿದೆ.